ನಾನು ನಿಮ್ಮ ಸಂಗರಾಜ್ ವಾಲಿಕರ್. ಕಲಬುರಗಿಯ ಟ್ರಾಫಿಕ್ ಬಗ್ಗೆ ಸ್ವಲ್ಪ ತೋರಿಸ್ತೀನಿ, ಬನ್ನಿ ನೋಡೋಣ. ಇದು ನೋಡ್ರಿ, ಇದು ಜೇವರ್ಗಿ ಕ್ರಾಸ್ ಅಂದರೆ ರಾಷ್ಟ್ರಪತಿ ಚೌಕ್. ಇಲ್ಲಿ ಟ್ರಾಫಿಕ್ ನೋಡ್ರಿ ಎಷ್ಟು ಜಾಮ್ ಆಗ್ತದೆ, ಯಾವ ಮಟ್ಟದಲ್ಲಿ ಬರ್ತಾಯಿದ್ದಾರೆ. ಪಾದಯಾತ್ರೆಯವ್ರಿಗೆ ಗಾಡಿಗಳು ಬರ್ತಾಯಿದ್ರು ಅಡ್ಡಡ್ಡ ಹೋಗೋದು. ಈಗ ಯಾವ ನಡು ರಸ್ತೆ ಒಳಗೆ ನಿಂತು ಬಿಡೋದು. ಈಗ ಅಲ್ಲೆಲ್ಲ ನೋಡಿರಿ ಟ್ರಾಫಿಕ್ ಜಾಮ್ ಆದ್ರೂ ಜನ ಹಿಂದೆ ಬರೋದು, ಸಿಗ್ನಲ್ ನೋಡೋದಿಲ್ಲ. ಅಲ್ಲಿ ವೈಟ್ ಪಟ್ಟಿಗಳಿರಬೇಕು, ವೈಟ್ ಪಟ್ಟಿಗಳು ತಂದು ನಿಂದಿರ್ತಕ್ಕಂಥದ್ದು. ಈ ಟ್ರಾಫಿಕ್ದವರು ವೈಟ್ ಪಟ್ಟಿ ಹಚ್ಚೋ ಕೆಲಸ ಮಾಡಬೇಕು. ಇಲ್ಲಿ ನಾವು ನಿಂತಿರೋ ಉದ್ದೇಶ ಒಂದೇ. ಇಲ್ಲಿ ನಮ್ಮ ವಕೀಲರೊಬ್ಬರು ಗುಲ್ಬರ್ಗ ಲಾಯರು, ಅವರು ಇಲ್ಲಿ ಟ್ರಾಫಿಕ್ ಇದು ಮಾಡ್ತಾಯಿದ್ದಾರೆ, ಕೆಲಸ ಮಾಡ್ತಾಯಿದ್ದಾರೆ. ಅದು ಸಾಮಾಜಿಕ ಸೇವೆ ಅಂತೇಳಿ ಟ್ರಾಫಿಕ್ ಕೆಲಸ ಮಾಡ್ತಾಯಿದ್ದಾರೆ. ಅದ್ರ ಸಲುವಾಗಿ ಅವ್ರು ವಿಡಿಯೋ ಮಾಡೋಣ. ಈಗ ಇಲ್ಲಿ ನೋಡ್ರಿ, ಆಟೋಗಳು ನೋಡ್ರಿ ನಡು ರಸ್ತೆ ಒಳಗೆ ನಿಂದ್ರಿಸೋದು, ಪಾದಯಾತ್ರೆ ಇದ್ದವ್ರು ಅಡ್ಡ ಬರೋದು, ಸಿಗ್ನಲ್ ನೋಡೋದಿಲ್ಲ. ಈಗ ಒಬ್ಬರು ಹೆಲ್ಮೆಟ್ ಇಲ್ಲ ನೋಡ್ರಿ, ಹೆಲ್ಮೆಟ್ ಜಾರಿಗೆ ಬಂದ್ರೂ ಈಗ ಒಬ್ಬರು ಹೆಲ್ಮೆಟ್ ಹಾಕ್ಲಿಕ್ಕೆ ರೆಡಿ ಇಲ್ಲ. ಬಸ್ಸುಗಳು ಬರೋದು ಅಡ್ಡ ಬರೋದು, ಗಾಡಿಗಳು ಅಡ್ಡ ಬರೋದು, ಆಟೋಗಳು ಅಡ್ಡ ಬರೋದು. ಟ್ರಾಫಿಕ್ ಯಾರು ಕೇಳೋದಂಥ ಸ್ಥಿತಿ ಇದೆ ನೋಡ್ರಿ. ನೋಡಿ, ಯಾರೋ ನಿಂದಿರ್ತಾರೆ, ಯಾರೋ ಬರ್ತಾರೆ, ಯಾರೋ ಹೋಗ್ತಾರೆ ನೋಡಿ. ಈಗ ಹೆಲ್ಮೆಟ್ ಪೊಲೀಸರು ಬಸ್ಸಿನವ್ರಿಗೆ ಇದು ಮಾಡ್ತಾಯಿದ್ದಾರೆ. ನಮ್ಮ ಪೊಲೀಸರಲ್ಲ, ವಕೀಲರವರು, ಬಟ್ ಟ್ರಾಫಿಕ್ ಕೆಲಸ ಮಾಡ್ತಾಯಿದ್ದಾರೆ. ಅವರಿಗೆ ಹೋಗಿ ಮಾತಾಡೋಣ ಬರ್ರಿ. ಟ್ರಾಫಿಕ್ಲಿಂದ ಏನು ಯಾಕೆ ಮಾಡ್ತಾಯಿದ್ದಾರೋ ಅವ್ರ ಬಗ್ಗೆ ಕೇಳ್ಕೊಂಡು ಅವ್ರ ಜೊತೆ ಮಾತಾಡೋಣ ಬರ್ರಿ. ನೋಡಿ, ಕಲಬುರಗಿ ನಗರದ ಮಹಾಜನತೆಯಲ್ಲಿ ಕೇಳಿಕೊಳ್ಳುವುದೇನಂತಂದ್ರೆ, ಜನಸಂಚಾರ ದಿನದಿಂದ ದಿನಕ್ಕೆ ವಿಪರೀತ ಆಗ್ತಾ ಇದೆ, ಅಗಣಿತ ಆಗ್ತಾ ಇದೆ. ಇದನ್ನ ಜನರು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು. ರಸ್ತೆ ಚಿಕ್ಕದಿದೆ, ವಾಹನಗಳ ಸಂಖ್ಯೆ ಹೆಚ್ಚಾಗಿದೆ. ಹೆಲ್ಮೆಟ್ ಹಾಕೊಂಡು ಬರ್ಬೇಕು, ಪಾದ ಸಂಚಾರಿಗಳು ನೋಡ್ಕೊಂಡು ಬರ್ಬೇಕು, ನಿಧಾನಾಗೆ ಎಲ್ಲ ಹೆಲ್ಮೆಟ್ ಇಬ್ರು ಹಾಕೊಳ್ಬೇಕು. दोनों हेलमेट डाल लेना चाहिए. हाँ, ऐसा नहीं होने का. हाँ, ಹಾಗಲ್ಲ, ಅದು ಹಾಗಲ್ಲ. ನೀವು ಒಬ್ಬರೇ ಗಾಡಿ ಮೇಲೆ ಕೂತ್ಕೊಂಡಿಲ್ಲ, ಅವರು ಕೂತ್ಕೊಂಡಿದ್ದಾರೆ. ವಾಹನ ದಟ್ಟಣೆ ಮಾಡಬಾರ್ದು. ಎಲ್ಲಿ ಸಿಗ್ನಲ್ಸ್ ಇರ್ತವೆ ಅಲ್ಲಿ 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 ಪ್ಯಾಸೆಂಜರ್ನ ಇಳಿಸಬಾರ್ದು, ಅಲ್ಲಿ ಆಟೋಗಳು ನಿಲ್ಬಾರ್ದು. ಟ್ಯಾಕ್ಟ್ರಿಗಳು ಡೇ ಟೈಮ್ನಲ್ಲಿ ತಿರ್ಗಾಡ್ಲಿಕ್ಕೆ ನಿಮ್ಗೆ ಅವಕಾಶ ಇರ್ಲಿಕ್ಕಿಲ್ಲ, ಅದನ್ನ ತಿಳ್ಕೊಳ್ಳಿ. ಯಾರ ಕಾನೂನನ್ನ ಪಾಲಿಸ್ತಾರೋ ಅವರಿಗೆ ಕಾನೂನು ಗೌರವಿಸುತ್ತೆ. ಸಂಚಾರಿ ನಿಯಮಗಳು ಏನಂತ ನೀವೆಲ್ಲ ತಿಳ್ಕೊಳ್ಬೇಕು. ನಾವು ಹೇಳುವಂಗ ಆಗ್ಬಾರ್ದು. ಇವತ್ತು KB ಅಂದಿಂದ ಮಾರ್ಕೆಟ್ವರೆಗೆ ಫುಲ್ ಟ್ರಾಫಿಕ್ ಇತ್ತು. ಜನ ಟ್ರಾಫಿಕ್ ಫುಲ್ ಆಗಿಬಿಟ್ಟಿತ್ತು. ಈ ಸಂಚಾರಿ ಇದ್ರ ಸಲ ಬಂದಿದ್ರಲ್ಲ, ಹೆಲ್ಮೆಟ್ ಜಾಗೃತಿ ಬಂದಿದ್ರು ಇಲ್ಲ. ನೋಡಿ, ನಮ್ಮ ಕಲಬುರಗಿ ಮಹಾನಗರ ಪೊಲೀಸ್ ಕಮಿಷನರ್ ಸಾಹೇಬರು ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ಎಲ್ಲ ಜನರಿಗೂ. ಯಾರು ಇಚ್ಛೆಯುಳ್ಳಂಥವ್ರು, ನಾಗರಿಕರು, ಪ್ರಜ್ಞೆಯುಳ್ಳವರು ಈ ವಾಲಂಟರಿ ಆಗಿ ಟ್ರಾಫಿಕ್ ವಾರ್ಡನ್ಸ್ಗಳಂತ ನೇಮಕ ಮಾಡ್ಕೊಳ್ತಾರೆ. ಸೊ ಆ ಮೂಲಕ ಸಂಚಾರವನ್ನ ನಿಯಂತ್ರಣಗೊಳಿಸಬೇಕು, ಮತ್ತೆ ಅಪಘಾತಗಳನ್ನ ತಡಿಬೇಕು ಅಂತ ಅನ್ನೋ ಕಾರಣಕ್ಕಾಗಿ ಈ ಒಂದು ಅವಕಾಶ ನಮ್ಮ ಪೊಲೀಸ್ ಕಮಿಷನರ್ ಅವರು ನೀಡಿರುವಂತದ್ದು. ಇದನ್ನ ಸಾರ್ವಜನಿಕರು ಸರಿಯಾದ ನಿಟ್ಟಿನಲ್ಲಿ ಬಳಸ್ಕೊಳ್ಬೇಕು. ನಾನು ಸಂಜೀವ್ ಕುಮಾರ್ ಡೋಂಗರ್ಗಾವ್ ಅಂತೇಳಿ, ನಾನೊಬ್ಬ ಪ್ರಾಕ್ಟೀಸಿಂಗ್ ಅಡ್ವೊಕೇಟು. ಜೊತೆಯಲ್ಲಿ ವಾಲಂಟರಿ ಆಗಿ ನಾನು ಟ್ರಾಫಿಕ್ ವಾರ್ಡನ್ ಆಗಿ ಇವತ್ತೇ ಜೇವರ್ಗಿ ಕ್ರಾಸ್ ನಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೇನೆ. ನಮ್ಮ ಹಾಯ್ ಗುಲ್ಬರ್ಗ ಟೀಮ್ ಅವರನ್ನು ನೇರವಾಗಿ ಭೇಟಿಯಾಗಿ ಟ್ರಾಫಿಕ್ ಬಗ್ಗೆ ಅವರಿಂದ ಮಾಹಿತಿ ಪಡ್ಕೊಂಡಿದ್ದೆ. ನೋಡ್ರಿ, ಒಬ್ಬ ಅಡ್ವೊಕೇಟ್ ಆಗಿ ಸಾಮಾಜಿಕ ಸೇವೆ ಮಾಡಬೇಕು ಅಂತ ಡೊಂಗರ್ಗಾಂವ್ ಅವರು ಬಂದು ನಿಂತು ಪ್ರತಿಯೊಬ್ಬರಿಗೂ ತಿಳುವಳಿಕೆ ಹೇಳ್ತಾ ಇದ್ದಾರೆ. ಇಂಥ ಒಂದು ಜಾಗೃತಿ ಪ್ರತಿಯೊಬ್ಬರಲ್ಲಿ ಬರಲಿ, ಕಲಬುರಗಿ ಜನ ಜಾಗೃತರಾಗಲಿ ಅಂತ